ನೀನು ಅವನ್ನ ದೂರ ಮಾಡಿ ನಾನು ದಂಡಕ್ಕೆ ಬಂದು ನಿನ್ನ ಲಗ್ನ ಮಾಡ್ಕೋಬೇಕು ಅನ್ಕೊಂಡಿನಿ. ಗೌಡ್ರೆ ನೀವ್ ಈ ಮದ್ವೆ ಗಂಡಿನ ವ್ಯಾಸದಾಗೆ ಸಾನೆ ಪಸಂದ ಕಾಣ್ತಿದ್ದೀರಿ. ಅದು ಈಗ್ಲಾದ್ರೂ ನಿನ್ನ ಹಾಲ ಮುನ್ವೇಷ ಬಿಟ್ಟು ಬಾರೋರ್ ಜೀವನ ಕಾಪಾಡೋ. ಜಾನಿ ಅವ್ರೆ ನಿಮ್ಗೆ ಎಷ್ಟ್ ಕಿತ ಹೇಳೋದು ನಾನ್ ಮದ್ರಲ್ಲ ಚೆಲ್ವಿ ಅಂತ. ಚೆಲ್ವಿ ಅವ್ರೆ ಅವ್ರ ವಿಷಯ ಬುಟ್ಟಾಕಿ ಪಾರು ಗೊತ್ತಾಯ್ತದೆ ಬಿರ್ನ ಕೂತ್ಕ ತಾಳಿ ಕಟ್ಬಿಡ್ತೀನಿ. ಬಾರೋರೇ ಈಗ್ಲಾದ್ರೂ ನಿಜ ಹೇಳಿ, ಯಾರು ಬಲವಂತಕ್ಕೆ ನೀವು ಈ ಸೆಕೆಂಡ್ ಹ್ಯಾಂಡ್ ಗಾಡಿ ಮೇಲೆ ಕೂತ್ಕೋತಾ ಇದ್ದೀರಾ? ಯಾರ್ ಬಲ್ವಂತಕ್ಕೂ ಅಲ್ಲ, ಇಷ್ಟಪಟ್ಟು ಲಗ್ನಕ್ಕೆ ಒಪ್ಪಿವ್ನಿ. ಬಾಬಾ ಬಿರ್ನೆ ಬಂದ್ ತಾಳಿ ಕಟ್ಟಿ ಕೂತ್ಕ. ತೂ ನಾನೊಂದು ಅರ್ಜೆಂಟ್ಲಿ ತಾಳಿನ ರೂಮ್ಲೆ ಬಿಟ್ಟು ಬಂದ್ಬಿಟ್ಟಿನಿ. ಇಲ್ಲಿ ತಕೊಂಬತ್ತೀನಿ. ಅಯ್ಯ ಕೂತ್ಕ ಬರ್ತೀನಿ. ಬಾರೋರೇ ಈಗಲೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಈ ಮದುವೆ ಮಾಡ್ಕೊಂಡು ನಿಮ್ ಜೀವನ ಹಾಳು ಮಾಡ್ಕೋಬೇಡಿ. ಲೇ ಜಾನಿ, ಮದ್ವೆಗೆ ಬಂದ್ಯಾ? ಅಕ್ಷತೆ ಕಾಳು ಹಾಕ್ಬಿಟ್ಟು ಉಂಡು ಒಯ್ತಾ ಇರ್ಬೇಕು. ಅದು ಬಿಟ್ಟು ಪಾರು ತಲೆ ಕೆಡ್ಸಿದ್ರೆ ತಲ್ ಮೇಲೆ ಹೊಡೆದು ಬಿಡ್ತೀನಿ. ಬಂದ್ಯಾ? ಬಾ ಕೂತ್ಕೊ. ನಾನು ಗಟ್ಟಿ ಮೇಲೆ ಹಾಕ್ತೀನಿ, ತಾಳಿ ಕಟ್ಟು. ಅತ್ತಿವ ಮಂತ್ರ ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ದೆ, ಕೆಮ್ಮೆ ಹಚ್ಕೊಳಂಗ ಹಚ್ಕೋತಾ ಇದ್ದಾರೆ. ಅದು ಗಂಟಲಲ್ಲಿ ಕಿಚ್ ಕಿಚ್. ರೆಡಿನಾ? ಯಾಕೆ ರೆಡಿ? ತಾಳಿ ಕಟ್ಸ್ಕೊಳಕ್ ರೆಡಿನಾ ಅಂದಿ? ನೀವು ಮಂತ್ರ ಹಾಕಿ. ಯಾಕ ಹೆಂಗ ತಾಳಿ ಕಟ್ಟೇ ಬಿಟ್ಟ? ನೀವು ಇಲ್ಲೇ ಇದೀರಿ ಮತ್ ನಾ ಯಾರಿಗೆ ತಾಳಿ ಕಟ್ಟಿದೆ? ವಾಣಪ್ಪ ಸೆರಗ್ತಿದ್ ನೋಡಪ್ಪ. ಅಯ್ಯೋ ಗೌಡ್ರೆ ಯಾಕೆ ಅಳ್ತಿದ್ರ, ಏನಾಯ್ತು? ಮಧುರ ಅವ್ರೆ ಗಂಟ ಕಂಡು ಗಂಡ ಹೆಣ್ಣು ಅಂತ ಕೇಳ್ದಂಗಾಯ್ತು. ಎಲ್ಲ ವಿಷಯ ಗೊತ್ತಿದ್ರೆ ಏನಾಯ್ತು ಅಂತ ಕೇಳ್ತಿರ್ಲಿ ಸರಿಯಾ? ನನಗ್ ಗೊತ್ತಿಲ್ಲ ಅಂತಾನೆ ನಿಮ್ಮನ್ ಕೇಳ್ತಿರೋದು. ಹೇಳಕ್ಕಾದ್ರೆ ಹೇಳಿಲ್ಲ ಅಂದ್ರೆ ಹೋಗ್ತಾರೆ. ಮಧುರ ಅವ್ರೆ ನಮ್ಮ ಮಟ್ಟಲ್ಲಿ ನಿಮ್ಮ ಎದುರುಗ ಆಗ್ಬಾರ್ದು ಘಟನೆಗಳೆಲ್ಲ ಆಗ್ಬಿಟ್ಟದೆ, ಆದ್ರೂ ಯಾನು ಗೊತ್ತಿಲ್ದೇ ಅವ್ರ ತರ ಕೇಳಿರಿಯಾ? ಗೌಡ್ರೆ ನೀವ್ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರ ಅಂತ ನಂಗೆ ಈಗ ಗೊತ್ತಾಯ್ತು. ಬಟ್ ಅವಾಗ ನಾನೆಲ್ಲಿದ್ದೆ? ಮಧುರ ಅವ್ರೆ ಎರ್ಗ ಟೈಮಲ್ಲಿ ಎಳ್ಳು ತಿನ್ನಬಾರ್ದು, ಕಷ್ಟದ ಕಾಲದಲ್ಲಿ ಕಾಮಿಡಿ ಮಾಡಬಾರ್ದು ಅಂತಾರೆ. ನೀವು ನನ್ನ ಕಷ್ಟ ನೋಡ್ಬಿಟ್ಟು ಕಾಮಿಡಿ ಮಾಡ್ರಿಯಾ? ನಾನು ನಿಮ್ ಹತ್ರ ಕಾಮಿಡಿ ಮಾಡ್ತಿದ್ದೀನಾ? ಮಧುರ ಅವ್ರೆ ಮದುವೆ ಟೈಮಲ್ಲಿ ನೀವು ನನ್ನ ಜೊತೆಗೆ ಇದ್ರಿ, ಈಗ ನೋಡಿದ್ರೆ ನಾನು ಅಲ್ಲ ಇನ್ನೇ ಇಲ್ಲ ಅಂತಿದ್ದೀರಿ. ನೀವು ಅಲ್ಲಿ ಇಲ್ಲದೆ ಇದ್ರೆ ನಮ್ಮ ಮಟ್ಟಿಲ್ ನಡೆದ ವಿಷಯ ನಿಮ್ಗೆ ಹೆಂಗ್ ಗೊತ್ತಾದ್ದು? ಹೇಗೆ ಅಂದ್ರೆ ಜಾನಿ ಬಂದ್ ಹೇಳಿದ್ರು. ಇಷ್ಟಕ್ಕೂ ನಿಮ್ಮನೇಲಿ ನಡೆದಿರೋ ಅನಾಹುತ ನನಗಷ್ಟೇ ಅಲ್ಲ, ಇಡೀ ಏರಿಯಾದವ್ರಿಗೆ ಗೊತ್ತು. ಇದಕ್ಕೆ ಗೌಡ್ರೆ ಮೋಸ ಮಾಡಿ ಮದ್ವೆ ಮಾಡ್ಬಾರ್ದು ಅನ್ನೋದು. ನೀವು ಆಟ ಹಿಡ್ಕೊಂಡಕ್ಕೆಲ್ವಾ ಮೋಸ ಮಾಡಕ್ ಹೋಗಿ ನಾನೇ ಮೋಸ ಹೋಗ್ಬಿಟ್ಟದು. ಗೌಡ್ರೆ ನಿಮ್ಮ ತಪ್ಪನ್ನ ನನ್ ಮೇಲೆ ಹಾಕಕ್ ಬರ್ಬೇಡಿ. ನಾನ್ ಹೇಳಿದ ಮಾತನ್ನ ನೀವ್ ಕೇಳಿದಿದ್ರೆ ಇಂಥ ಅನಾಹುತ ಆಗ್ತಾನೆ ಇರ್ಲಿಲ್ಲ. ಅಯ್ಯೋ ನಾನ್ ನಿಮ್ ಮಾತು ಕೇಳ್ದದಕ್ಕೆ ಇಂಥ ಅನಾಹುತಗಳಾದದು. ಮದ್ವೆ ವಿಷಯ ಬಿಟ್ಬಿಡಿ ಅಂತ ಹೇಳಿದ್ರು, ನೀವ್ ಯಾಕೆ ಮೋಸ ಮಾಡಿ ಪಾರೋರ್ ಮದ್ವೆ ಮಾಡಕ್ ನೋಡಿದ್ರಿ? ಮಧುರ ಅವ್ರೆ ನಿಮಗ ನನ್ನ ಮೇಲೆ ಪಾಪ ಇದ್ರೆ ಸಮಾಧಾನ ಆಗಂಟ ಒಡ್ಕೊಳ್ಳಿ, ಅದು ಬಿಟ್ಬಿಟ್ಟು ಈ ತರ ಡಬಲ್ ಆಕ್ಟಿಂಗ್ ಮಾಡಿ ನನ್ನ ತಲೆ ಕೆಡಿಸ್ಬೇಡಿ. ಕೆಟ್ಟಿರೋ ತಲೆನ ಎಷ್ಟು ಸಲ ಅಂತ ಕೆಡ್ಸಕ್ಕಾಗುತ್ತೆ? ನೀವೇನ್ ಮಾತಾಡ್ತೀರಂತ ನಿಮ್ಗೆ ಗೊತ್ತಾಗಲ್ಲ, ಇನ್ ನನ್ಗೇನ್ ಗೊತ್ತಾಗುತ್ತೆ? ತೊಂದ್ರೆ ಇಲ್ಲ, ಗೊತ್ತಿರೋ ವಿಷಯಕ್ಕೆ ಇಬ್ರು ಕಿತ್ತಾಡೋದು ಬೇಡ. ಈಗ ಆಗಿರೋ ಸಮಸ್ಯೆಗೆ ಪರಿಹಾರ ಯಾನ? ಗೌಡ್ರೆ ಒಂದ್ಸಲ ತಾಳಿ ಕಟ್ಟದ್ಮೇಲೆ ಕಷ್ಟನೋ ಸುಖನೋ ಜೊತೆಯಾಗಿ ಬದುಕ್ಬೇಕಾಗಿರೋದು ಸಂಪ್ರದಾಯ. ಅಂದ್ರೆ ಕ್ವಾಣಪ್ಪ ನಮ್ಮ ಮೌನ್ಗ ಗಂಡಾಗಿರ್ಬೇಕಾ? ತಾಳಿ ಕಟ್ಟದ್ಮೇಲೆ ಗಂಡನೇ ತಾನೇ ಇರ್ಲೇಬೇಕು. ನಿಮ್ಮ ಯೋಗ್ಯತೆಗೆ ಇಷ್ಟು ಅಡಕ್ಕೆ ಕಬುಲ್ಲ ನನಗೆ ಉಗಿಯೋ ಮಟ್ಟಿಗೆ ಬೆಳೆದ್ಬಿಟ್ಯಾ? ಎಂತ ಮಾತಾಡ್ತಾ ಇದ್ದೀರಾ ಗೌಡ್ರೆ? ನಾನು ನಿಮಗೆ ಉಗ್ಯದ ಸುಳ್ಳೋಳ್ಬೇಡ, ಸಿಗದಾಕ್ಬಿಡ್ತೀನಿ. ಕಾಡಲ್ಲಿ ಸಿಂಹನ ಕೆಣಕ್ಬಾರ್ದು, ನಾಡಲ್ಲಿ ಗೌಡನ್ನ ಕೆಣಕ್ಬಾರ್ದು. ಗೌಡ್ರೆ ನಾನು ಉಗಿದಿದ್ದು ನಿಮ್ಗಲ್ಲ, ಪೇಪರಲ್ಲಿ 40 ವರ್ಷದ ಮಗನಿಗೆ 25 ವರ್ಷದ ಅಪ್ಪ ಸಿಕ್ಕಿದ್ದಾನೆ ಅಂತ ಬರ್ದಿತ್ತು, ಅದಕ್ಕೆ ಉಗಿದೆ. ಅಡಕ್ಕೆ ಕಬುಲ್ಲ 40 ವರ್ಷದ ಮಗನಿಗೆ 25 ವರ್ಷದ ಅಪ್ಪ ಹೆಂಗಡ ಸಾಧ್ಯ? ಸುಮ್ಮನೆ ಗೌಡ್ರೆ ಚೀಕೊಳ್ಳೋ ಆಟ ಆಡ್ಬೇಡಿ. ನಿಮ್ಮಲ್ಲೇ ಸಾಧ್ಯ ಆಗಿರುವಾಗ ಬೇರೆ ಕಡೆ ಸಾಧ್ಯ ಆಗದೆ ಇರುತ್ತಾ? ಅಯ್ಯೋ ಪೊಟ್ಟೆದ್ನೈ, ಆಗಿರೋ ಗಾಯಕ್ಕೆ ತುಪ್ಪ ಸೌರದ್ ಬಿಟ್ಬಿಟ್ಟು ತುರ್ಕೆ ಸೊಪ್ಪ ಸೌರ ಮಾತಾಡ್ತಾ ಇದ್ದಾಯಾ? ಇವತ್ತು ನಾನು ನಿನ್ನ ಬಿಟ್ಕೊಡಲ್ಲ ಕೊಡ. ಬಿಡ್ರೆ ಯಾಕ್ರಿ ನನ್ನ ಡ್ರೈವರ್ ಮೇಲೆ ಕೈ ಮಾಡ್ತಾ ಇದ್ದೀರಾ? ಓ ಅಣ್ಣಪ್ಪನವ್ರಿ, ನೀವು ಬರ್ನಿಲ್ಲ ಅಂದಿದ್ರೆ ಇವ್ನ ಕೈ ಕಾಲು ಮುರಿದಾಕ್ಬಿಡ್ತಾ ಇದ್ದಿ. ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತಾ ಇದ್ನಾ?
ಆನ್ ಡ್ಯೂಟಿ ಡ್ರೈವರ್ ಮೇಲೆ ಕೈ ಮಾಡ್ತಿದ್ರಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿದ್ದೆ. ಸೂರಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಗೌಡ್ರ ಕೈಲಿ ಒದೆ ತಿನ್ನುವಂಥದ್ದೇನೋ ಮಾತಾಡ್ದೆ. 40 ವರ್ಷದ ಮಗನಿಗೆ 25 ವರ್ಷದ ಅಪ್ಪ ಸಿಕ್ಕಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ದೆ. ಗೌಡ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ನಾನು ಮಾತಾಡ್ತೀನಿ, ಸಮಾಧಾನ ಮಾಡ್ಕೊಳ್ಳಿ. ಲೇ ಸೂರಿ, ಪಾಪ ಗೌಡ್ರು ಮೊದಲೇ ಬೇಜಾರಲ್ಲಿದ್ದಾರೆ. ಅಂಥದ್ರಲ್ಲಿ ಆಪ್ತರಾದ ನಾವೇ ಅವ್ರಿಗೆ ಇನ್ನೂ ಬೇಜಾರಾಗೋ ರೀತಿ ಮಾತಾಡಿದ್ರೆ ಅವ್ರ ಮನ್ಸಿಗೆ ನೋವಾಗಲ್ವೇನೋ? ಏ ಕೆಕ್ಕಬುಲ್ಲ, ನೋಡಿ ತಿಳ್ಕೊಡವ್, ಇದು ದೊಡ್ಡ ಮನ್ಸರ ಲಕ್ಷಣ ಅಂದ್ರೆ. ಇನ್ನೊಂದು ಸತ ನಮ್ಮ ಮಟ್ಟಿ ವಿಚಾರಕ್ಕೆ ತಲಾಕಕ್ಕೆ ಬಂದ್ರೆ ಉಡಂತಂದು ಉಡ್ದಾರ ಕಟ್ಟಿಬಿಡ್ತೀನಿ. ಗೌಡ್ರೆ, ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೋತೀರಾ? ಈಗ ತಾನೇ ನಿಮ್ಗೆ ಹೊಸ ಅಪ್ಪ ಸಿಕ್ಕಿದ್ದಾರೆ, ಅವ್ರ ಜೊತೆ ಸಂತೋಷವಾಗಿರಿ. ಒಳ್ಳೆಪ್ನೋರಿ, ತೊಟ್ಟಲ್ನು ತೂಗ್ಬಿಟ್ಟು ಕೂಸ್ತು ಚೂಟಿರಿ. ಗೌಡ್ರೆ, ನಾನೆಲ್ಲ ಹಾಗೆ ಹೇಳ್ದೆ? ನಾನು ಇರೋದನ್ನೇ ತಾನೇ ಹೇಳಿದ್ದು. ಏನೇ ಆದ್ರೂ ನೀವು ತುಂಬಾ ಲಕ್ಕಿರಿ. ಅಪ್ಪ ಅಮ್ಮನ ಮದುವೆ ನೋಡ್ಬಿಟ್ರೆ ಕಿರಿಚಬೇಡ್ರಿ, ಸತ್ಯನೇ ಹೇಳಿದೀನಿ, ಯಾಕೆ ಹುರ್ಕೋತೀರಾ? ಬಾಸ್, ಮೋಸದಿಂದ ಮದುವೆ ಮಾಡಕ್ ಹೋಗಿ ಮಣ್ಣು ತಿಂದಿರೋ ಇಂಥವ್ರು ಊರ್ಕೊಂಡ್ರೆ ಊರ್ಕೊಳ್ಳಿ. ಬಿಡ ಕೆಕ್ಕಬುಲ್ಲ, ಟೈಮ್ ಬರಲಿ, ನಿಮ್ಮಿಬ್ಬರಿಗೂ ಸರಿಯಾಗಿ ಮಾಡ್ತೀನಿ. ರೀ ಗೌಡ್ರೆ, ನಮಗ್ ಸರಿಯಾಗಿ ಮಾಡೋದಲ್ಲಿರ್ಲಿ, ಮೊದಲು ಹೋಗಿ ನಿಮ್ಮ ಹೊಸ ಅಪ್ಪನ ಯೋಗಕ್ಷೇಮ ವಿಚಾರಿಸ್ಕೊಳ್ಳಿ. ಅಂಕಲ್, ನಿಮ್ಮ ಮಗನ್ನ ಆಚೆ ಬಿಡ್ಬೇಡಿ, ಅವ್ರಿಗೆ ಹುಚ್ಚಿಡ್ದು ಬಿಡಿದೆ. ಏ ಬುಡ, ಬಿಟ್ಬಿಡ. ಏನ್ ಆಗಂಗಿಲ್ರಿ, ಹೆದರ್ಕೋಬೇಡ್ರಿ, ನಾ ಅದನಲ್ಲ. ಏ ಬೇಡ, ಬಿಟ್ಬಿಡ ಬಿಟ್ಬಿಡ. ಹೆದರ್ಬೇಡ್ರಿ, ಎಲ್ಲಾರು ಕೇಳಿಸ್ಕೊಂತಾರ. ಎಲ್ಲ ಬೊಡ್ಡೆ ಗೊಜ್ಜು ಮಾಡಕ್ ಸುಟ್ರ ಬದ್ನಾಕಾಯಿ ತರ ಇದ್ಕಂಡೆ ನಮ್ಮ ಅವ್ವನ ಮೇಲೆ ಕಣ್ಣು ಹಾಕ್ಬಿಟ್ಯಾ. ಇವತ್ತು ನೀನು ಬಿಡಲ್ಲ. ಬೇಡ, ಬಿಟ್ಬಿಡ. ಜೊಂಡಿಗೆ ಯಾಕೆ ಹೆದರ್ತೀರಿಪ್ಪ ನೀವು? ದನ ಕಾಯೋನೆ. ಹೇ, ಇಷ್ಟು ಸಣ್ಣ ಜೊಂಡಿಗೆ ಕಡ್ಲಿ ತಗೊಂಡು ಬಂದಿರಲ್ರಿ ನೀವು? ಅವ ಇಷ್ಟೊತ್ತು ನೀ ಎದ್ರಕಂಡದು ಯಾತಪ್ಪ ಹೋಗ್ಯಾ? ಹ್ಞೂ ಕೂಡ, ಈ ಕಬಾಟ್ ಬಾಕಲ್ ತೆಗ್ದಿದ್ದಂಗೆ ಜಿರಳೆ ನನ್ನ ಮೈ ಮೇಲೆ ಯಾರ್ಬಿಡದ. ನಾ ಅದೇ ಟೈಮ್ಗೆ ಹೀರೋ ತರ ಎಂಟ್ರಿ ಕೊಟ್ಟು ಈ ಜೊಂಡಿಗ್ಯಾನ್ ಹಿಡಿದೆ. ನಾ ಈ ಜೊಂಡಿಗ್ಯಾನ್ ಹಿಡಿದಿದ್ ನೋಡಿ ನಾನು ಏನ್ ಹೆದರ್ಕೊಳಕತ್ತಾಳ. ತಗದು ಹೊಡೆದ ಅಂದ್ರೆ ಅಲ್ಸಿನ ಬಿತ್ತ ಕಳ್ಸೋಗ್ಬೇಕು. ನಮ್ಮ ಅವ್ವನೇ ಎಂಡ್ರು ಅಂದಯ್ಯ. ನೀ ಏನವ ಊರ್ಲಿ ಎಂತೆಂತ ಅವ್ಗೆ ಎದ್ರಕಂಡಿಲ್ಲ, ಇಲ್ಲಿ ಇಂತ ಆತಪ್ಪ ಅವ್ಗೆ ಎದ್ರಕೊಂಡ್ಬಿಟ್ಯಾ. ನಾನು ಅದನ್ನ ಹೇಳಕತ್ತೇನ್ರಿ, ಬಾಯ್ ಮಾಡಬೇಡ್ರಿ ಅಂತ ಹೇಳಿ ಇವ್ರು ನನ್ನ ಮಾತಾ ಕೇಳವಲ್ರಿ. ನೀವು ಹಸಿ ಬಾಯಿ ಮುಚ್ಕೊಂಡು ಇರುತ್ತಂದೆ. ಅಬ್ಬಾ, ಲಾಸ್ಟ್ಗೆರ ನನ್ನ ಅಪ್ಪ ಅಂದೆಲ್ಲ ಆತ ಬಿಡಪ್ಪ. ಲೇ, ಇನ್ನೊಂದ್ಸಲ ಅಪ್ಪ ಗಿಪ್ಪ ಅಂದ್ರೆ ನಿನ್ನ ಅಡ್ಡ ಮಲಗಿಸಿ ಎದೆ ಮೇಲೆ ನಿಂತ್ಬಿಡ್ತೀನಿ. ಬೇಡ ಬಿಡ್ರಿ, ಆನಿ ಕಾಲಾಗ ಟಮಾಟೆ ಹಣ್ಣು ಸಿಕ್ಕಂಗಕ್ಕನೆ. ಇನ್ನೊಂದ್ ಸತ ನಮ್ಮ ಅವ್ನು ಕ್ವಾಣ ಒಳಕ್ ಬಂದ್ರೆ ಬ್ಯಾನಿಸ್ಬಿಡ್ತೀನಿ. ರೇ, ನಾ ಏನು ಸುಮ್ಮನೆ ಬಂದಿಲ್ಲ, ಕತ್ತಲದಾಗ ಕಷ್ಟಪಟ್ಟು ತಾಳಿ ಕಟ್ಟಿ ಬಂದನೆ. ದನ ಕಾಯೋನೆ, ಇವನ್ನ ಬರೀ ಕೋಣ ಅಂತ ಕರೀಲ, ಕೋಣ ಅಪ್ಪ ಅಂತ ಹೇಳಿ ಅಪ್ಪನ ಯಾಕೆ ಸೇರ್ಸ್ಕೊಂಡಿಯೇ? ಕರೀಲಿ ಬಿಡ್ರಿ, ಅದ್ರಾಗೇನ್ ತಪ್ಪತಿ? ಯೋ ಕ್ವಾಣ, ನೀನ್ ಮದ್ವೆ ಆಗ್ಬೇಕಾಗಿರೋ ಹೆಣ್ಣ ಮದ್ವೆ ಆಗ್ನಿಲ್ವಲ್ಲ ಅಂತ ನಿಂಗೆ ಒಂಚೂರು ಬೇಜಾರಿಲ್ವಾ? ತಾಳಿ ಕಟ್ಟೋ ಟೈಮ್ ಒಳಗಿತ್ತು, ಆಮೇಲೆ ಗೊತ್ತಾತು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ. ಅದಕ್ಕೆ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಹೇಳಿ ಸ್ವೀಕರಿಸ್ಬಿಡ್ತಾನೆ. ದನ ಕಾಯೋನೆ, ನೀನ್ ಮಾಡಿರೋ ಎಡವಟ್ಟಿಗೆ ನಾನ್ ತೋಡಿರೋ ಗುಂಡಿಗೆ ನಾನೇ ಬಿದ್ದಂಗಾಯ್ತುಡ. ಏನು ಮಾಡಕ್ಕಾಗಂಗಿಲ್ರಿ, ಎಲ್ಲ ವಿಧಿ ಲಿಖಿತ. ನಾ ಪಂಚಾಮೃತ ಅಂತ ಸ್ವೀಕಾರ ಮಾಡೇನಿ, ನೀವು ಪ್ರಸಾದ್ ಅಂತ ಒಂದು ಬಾಯಿಗೆ ಹಾಕೊಂಡ್ಬಿಡ್ರಿ. ನೀನೇ ಸಾಕಿದಾಗಿಣಿ, ನಿನ್ನ ಮುತ್ತಿನಾಗಿಣಿ, ಹದ್ದಾಗಿ ಕಿತ್ತಲ್ಲೋ, ನಿನ್ನ ಹದ್ದಾಗಿ ಕಿತ್ತಲ್ಲೋ. ಅಳಬಿ ಕುಂಚ, ನನ್ನ ಮುಂದೆ ಯಾಕಿಂತ ಆಡಿ ಹೇಳ್ತಾ ಇದೆ? ಸಂದರ್ಭಕ್ಕೆ ಚಂದಾಗಿರ್ತದೆ ಅಂತ ಹಾಡಿ ಹೇಳ್ತಿದ್ದೀನಿ. ಇದು ತಪ್ಪ ಬಾವಾ? ಏನ್ ಸಂದರ್ಭಕ್ಕೆ ಚಂದಾಗಿರೋದು? ನೀವು ನಿಮ್ಮ ಅವ್ವ ಸೇರ್ಕೊಂಡು ಗಿಣಿ ಅಂತಿರೋ ನನ್ನ ಆ ಕ್ವಾಣನ್ ಕುಟ್ಟೆ ಕ್ವಾಣಪ್ಪಂಗೆ ತಗ್ಲಾಕಕ್ ನೋಡ್ರಿ. ಅದೇ ವಿಧಿ ಬರಹನೇ ಬ್ಯಾರೆ ಇತ್ತು. ಗಿಣಿ ಹದ್ದಾಗಿ ನಿಮ್ನ ಕುಕ್ ಬಿಡ್ತು. ಇದೆಲ್ಲಾಗಿದ್ದು ನಿನ್ನಿಂದ. ನನ್ನ ಮಾತು ಕೇಳಿದ್ರೆ ಇದೆಲ್ಲ ಆಯ್ತಿತ್ತಾ? ಓ, ನೀವು ಹೇಳ್ದಂಗೆಲ್ಲ ಕೇಳ್ತೀನಂತ ನನ್ ಕತ್ನ ನಾನೇ ಕುಯ್ಕೊಳಕ್ಕಾದ್ದ? ಅದಕ್ಕೆ ನಮ್ಮ ಅವ್ನ ಕತ್ ಕುಯ್ದ್ಬಿಟ್ಯಾ? ನಾನ್ ಕುಯ್ದಿಲ್ಲಪ್ಪ, ನೀವು ತೋಡಿರೋ ಗುಂಡಿಗೆ ನೀವೇ ದಬ್ಬಾಕೊಂಬಿದ್ರಿ. ಆಡು ಆಡು, ಈ ಥರ ಚಂಬೇಲಿ ಆಟಗಳನ್ನ ಅದು ಎಷ್ಟು ದಿನ ಆಡಿಯ ನಾನು ನೋಡ್ತೀನಿ. ಒಂದಲ್ಲ ಒಂದಿನ
ನಾವು ಬಿದ್ದರೆ ಗುಂಡಿಗ ನಿನ್ನೂ ದಬಾಕ್ತೀನಿ. ಕೈಲಾಗ್ದಿರೋ ಕಾಳ ಬಾಗಲ್ ಸಂದಿಲ್ ಬಾಳೆನಿಟ್ಟು ಭಾಗ ಮಾಡ್ಕೊಂಡು ತಿನ್ನಂತೆ ಹಂಗಾಯ್ತು ನಿಮ್ ಕತೆ. ಆಗೋ ಮಾತಾಡಿ ಅಂದ್ರೆ ಆಗ್ದಿರೋ ಮಾತಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ರಿ? ಓ ಕ್ಯಾಮೆ ನೋಡ್ಕೊಳ್ಳಿ. ಅಣ್ಣಯ್ಯಪ್ಪನವ್ರು ಸಪೋರ್ಟ್ ಅದ ಅಂತ ಇಷ್ಟೆಲ್ಲ ಆಟ ಆಡಿಯಾ? ತಲೆ ಕೆಡಗಂಟ ಆಟ ಆಡಿ ತಲೆ ಕೆಟ್ಟ ದಿನ ನಿನಗೆ ಅಣ್ಣಯ್ಯಪ್ಪನವ್ರಿಗೆ ಇಬ್ರಿಗೂ ಬೀದಲ್ಲಿ ಅಟ್ಟಾಡ್ಸ್ಕೊಂಡ್ಬಿಡತ್ತೀನಿ. ಗಂಡಸ್ರು ಹೆಂಗಸ್ರ ಮೇಲೆ ಕೈ ಮಾಡಿದ್ರೆ ಜೈಲಲ್ಲಿ ಕಮ್ಮಿ ಎಣಿಸ್ಬೇಕಾಯ್ತದೆ. ಗೆಪ್ತಿರ್ಲಿ. ನನಗೆ ಬ್ಲಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಚಿಗುರ್ಕೊಂಬಿಟ್ಟ. ಒಬ್ರಾಗ್ ಬೆಳ್ಸಿದ್ ನೀವೇ ಅಲ್ವಾ, ಚಿಗುರ್ಲೇಬೇಕು. ನಂತವ ಕಿರ್ಚ್ಕೊಂಡಿದ್ ಸಾಕು. ನಿಮ್ ಹಳೆ ಅಮ್ಮಂಗೂ ನಿಮ್ ಹೊಸ ಅಪ್ಪಂಗೂ ಮಧುಚಂದ್ರು ಕಳ್ಸೋಕೆ ಪ್ಲಾನ್ ಮಾಡಿ ನಾನೇ ದುಡ್ಡು ಕೊಡ್ತೀನಿ. ಗೌಡ್ರೆ ನೀವು ಒಬ್ಬರು ಕಮ್ಮಿ ಇದ್ರಿ ಹಸಿ ಮರಕ ಮೊಳಪೆಟ್ಟವ್ರು. ಅದೇನು ಹೇಳ್ಬೇಕು ಅಂತಂದ್ರೆ ಹೇಳಿ. ಕೂಲ್ ಡೌನ್ ಗೌಡ್ರೆ, ಕೂಲ್ ಡೌನ್. ಕಿರ್ಚಿ BP ಶುಗರ್ ಎಂತಕ್ಕೆ ಬರ್ಸ್ಕಂತ್ರಿ? ನಾನು ಹೇಳಕ್ ಬರಲಿಲ್ಲ, ಕೇಂಬುಕ್ ಬಂದಿದೆ. ಅದೇನು ಕೇಂಬೇಕು ಅಂತಂದ್ರೆ ಬಿರ್ಬಿನಿ ಕೇಂಬುಡಿ. ಪಾರವ್ರು ಹೆಂಗಿದ್ರು? ಅವಳಿಗೇನಾಗಿದ್ದು ಮೊಲ್ಲಾಗ್ರ ಚಂದಾಗಿ ಅವಳೆ. ನಿಮ್ಮ ತಾಯಿಯವ್ರು ಹೆಂಗಿದ್ರು ಮರ್ರೆ? ಚಂದಾಗಳೆ. ಈ ವಯಸ್ಸಲ್ಲಿ 2ನೇ ಮದುವೆ ಆಯ್ರಂದ್ಮೇಲೆ ಚಂದಾಗಿ ಇರ್ಕೆ ಬಿಡಿ. ಒತ್ತಾರೆಯಿಂದ ಈ ಮಾತನ್ನ ಕೇಳಿ BP ಶುಗರ್ ಜೊತೆಗೆ ತಿಕ್ಳು ಕೂತ್ಕೊಂಬತ್ತಾ ಅದ. ಗೌಡ್ರೆ ಗುದ್ದಿ ಬರ್ಸ್ಕೊಂಡ್ಬೇಡಿ ಮರ್ರೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಬರೆಸ್ಕೋಬಾರ್ದು ಅಂದ್ರೆ ನೀವು ಬಿಡ್ಬೇಕದ. ಗುದ್ದಿ ಬರೆಸ್ತಿದಾರೆ ಅಲ್ಲ. ಗೌಡ್ರೆ ಸತ್ಯ ಹೇಳ್ರೆ ಸೌತಿ ಮಕ್ಕಳು ಸೌಟಲ್ಲಿ ಹೊಡೆದಂಗೆ ಅಂತ ಕಾಡ್ತ್ರಿ. ದಾನಗಳಲ್ಲಿ ಶ್ರೇಷ್ಠ ದಾನ ಸಮಾಧಾನ ಮಾಡ್ಕಣಿಯಲ್ಲ. ಈಗ ನನಗೆ ಗೊತ್ತಾರ ಪಾಪಕ್ಕೆ ಸಮಾಧಾನ ಮಾಡ್ಕೊಳಕಾಯ್ತಾ ಇಲ್ಲ. ಎಲ್ಲರಿಗೂ ಒಟ್ಟೊಟ್ಟಿಗೆ ಸಮಾಧಿ ಕಟ್ಟಬೇಕು ಅನ್ನಿಸ್ತಾ ಇದೆ. ಗೌಡ್ರೆ ಹೊಸ ಅಪ್ಪ ಬಂದಂದಳಿ ಖುಷಿ ಪಡೋದು ಬೇಡ್ಕಂಡು ಸಿಟ್ಟು ಮಾಡ್ಕಂತ್ರಿ. ಇದ್ದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಅವ್ರು ರುಂಡ ಮುಂಡನ ಚೆಂಡಾಡ್ಬಿಡ್ತಾ ಇದ್ದೆ. ಬಜರಂಗಿ ಇನ್ಸ್ಪೆಕ್ಟ್ರೆ, ಇದು ಮದುವೆ ಅಲ್ಲ, ಅಕಸ್ಮಾತಾಗಿ ನಡೆದ ಅವಘಡ. ನರ ಸತ್ತವ್ರನ್ನೆಲ್ಲ ನಮ್ಮ ಅಪ್ಪ ಅಂತ ಒಪ್ಕೊಳಕ್ ಆಗಲ್ಲ. ಅದು ಮದಿಯೇ ಅಲ್ಲ, ಕೋಣಪ್ಪ ನಿಮ್ಮ ಅಪ್ಪನೇ ಅಲ್ಲ ಅಂದಳಿ ಹೆಂಗ್ ಹೇಳ್ತ್ರಿ? ಆ ಮದಿಗೆ ಪ್ರತ್ಯಕ್ಷ ಸಾಕ್ಷಿ ನಾನೇ. ನೀವು ಸಾಕ್ಷಿ ಆದ ಮಾತ್ರಕ್ಕ ಅದು ಮದುವೆ ಆಗ್ಬಿಟ್ಟದ? ಹಾಗಿದ್ರೆ ನಾನು ನಿಮ್ಮ ಅಟ್ಟಿಗೆ ಬಂದು ಬಿಡ್ತೀನಿ. ನಿಮ್ಮ ಎದುರುಗಡೆನೆ ನಿಮ್ಮ ಬಸ್ರಾಗಿರೋ ಎಂಡ್ರಿಗೆ ತಾಳಿ ಕಟ್ಟಿಬಿಡ್ತೀನಿ. ನಮ್ಮ ಅಟ್ಟಿಗೆ ಕಳಿಸ್ಕೊಟ್ಟು ಬಿಡ್ತೀರಾ? ಆಗಲ್ಲ ಅಲ್ವಾ? ಇದ್ದು ಆಗ್ಗೆ. ಗೌಡ್ರೆ ನಿಮ್ಮ ಅಮ್ಮಂಗೆ ಮತ್ತು ಹಳೆಯ ಅಪ್ಪಂಗೆ ಮದಿ ರಿಜಿಸ್ಟರ್ ಆಯ್ತಾ? ಇಲ್ಲ. ಜಾಸ್ತಿ ಮಾತಾಡ್ರೆ ಕೋಣಪ್ಪನ ಮದಿಗೆ ನಾನೇ ಸಾಕ್ಷಿ ಅಂದೇಳಿ ಹೇಳಿ ನಿಮ್ಮ ಅಮ್ಮಂಗೂ ಕೋಣಪ್ಪಂಗೂ ರಿಜಿಸ್ಟರ್ ಮದಿ ಮಾಡ್ತಿ ಬಿಡ್ತೆ. ಓ ಬಜರಂಗಿ ಇನ್ಸ್ಪೆಕ್ಟ್ರಿ, ಬಿಸಿಲಲ್ಲಿ ಬಾಡೋಗಿರೋ ಬೆಂಡೆಕಾಯಿನ ಮುರಿದಾಕ ಪ್ರಯತ್ನ ಮಾಡಬೇಡಿ. ಇದೊಂದು ವಿಷಯದಲ್ಲಿ ನನಗೆ ಸಹಾಯ ಮಾಡಿ. ಎಂತ ಮಾಡ್ಕೆ ಹೇಳಿ ಮರ್ರೆ? ಹೆಂಗಾದ್ರೂ ಮಾಡಿ ಆ ಕ್ವಾಣಪ್ಪನ ನಮ್ಮಟ್ಟಿಯಿಂದ ಓಡಿಸಿ ನಮ್ಮ ಅವ್ನ ಕತ್ತಲಿರೋ ತಾಳಿನ ತಗಸ್ಬಿಡಿ. ನೀವು ಯಾವ ಸೀಮೆ ಮಗರಿ? ಹೆತ್ತು ತಾಳಿನ ಕಿತ್ತಾಕ್ತೆ ಅಂದೇಳಿ ಹೇಳ್ತಿರಲ್ಲ, ನಿಮ್ಗೆ ಸ್ವಲ್ಪ ಆದ್ರೂ ನಗ ನಚ್ಕಿತ್ತ? ಓ ಬಜರಂಗಿ ಇನ್ಸ್ಪೆಕ್ಟ್ರು ಅನ್ನೋದು ಮಾರ್ತ ತೆಗೆದು ಬಿಟ್ಟ ರೊಯ್ ಗುಟ್ಕೊಂಡು ಹೋಗ್ಬಿಡ್ಬೇಕು. ನಾ ಹೇಳ್ದದು ನಮ್ಮ ಅಪ್ಪ ಕಟ್ಟಿದ ತಾಳಿ ಅಲ್ಲ, ಆ ಕ್ವಾಣಪ್ಪ ಕಟ್ಟಿದ ತಾಳಿನ. ಇಬ್ರು ಅಪ್ಪ ಅಂದೇಳಿ ಹೇಳ್ರಲ್ಲ ಮರ್ರೆ, ಅನ್ಸರ್ಸ್ಕೊಂಡು ಹೋಯ್ನಿ. ಬಜರಂಗಿ ಇನ್ಸ್ಪೆಕ್ಟ್ರೆ, ಕರ ಹಾಕಿರೋ ಹಸುಗ ಓರಿ ಬಿಡೋ ಪ್ರಯತ್ನ ಮಾಡಬೇಡಿ ದಯವಿಟ್ಟು. ಇದೊಂದು ವಿಷಯದಲ್ಲಿ ನನಗೆ ಸಹಾಯ ಮಾಡಿ. ಗೌಡ್ರೆ ನೀವು ಎಂತ ಬೇಕಾದ್ರೆ ಕೇಳಿ, ನಾನು ಸಹಾಯ ಮಾಡ್ತೇನೆ. ಆದ್ರೆ ಇದೊಂದು ವಿಷಯದಲ್ಲಿ ಐ ಆಮ್ ಹೆಲ್ಪ್ಲೆಸ್. ಆ ಕ್ವಾಣಪ್ಪನ್ನೇ ದೇವ್ರು ಕೊಟ್ಟ ಅಪ್ಪ ಅನ್ಕೊಂಡು ಪೂಜೆ ಮಾಡ್ಕೊಂಡು ಇದ್ಬಿಡಿ. ಏನ್ ಗೌಡ್ರೆ ಒಣಗೋಗಿರೋ ಮರದ ಕೆಳಗೆ ನಿಂತ್ಕೊಂಡು ಬುಡಕ್ಕೆ ನೀರ್ ಹಾಕೋ ಯೋಚನೆ ಮಾಡ್ತಿದ್ದೀರಾ? ಅದೇ ಒಣಗೋಗಿರೋ ಮರ ಮುರ್ಕೊಂಡ್ ಹೊಡೆದಾಕ್ಬಿಡ್ತೀನಿ. ನನಗೆ ಜೀವನನೇ ಸಾಕಾಗ್ಬಿಟ್ಟದ ಕಡವು. ಅಗ್ಗ ತಂದ್ಕೊಡ್ತೀನಿ, ಹೇಳಕ್ಕಂಬಿಡಿ. ಅದಕ್ಕೆ ಬೇರೆಯವ್ರಿಗೆ ಹೊಟ್ಟೆ ಉರ್ಸ್ಬಾರ್ದು ಅನ್ನೋದು. ಏನೋ ಕೊಣ ಅಂದಂಗಾಯ್ತು. ಅದೇನಿಲ್ಲ ಗೌಡ್ರೆ, ಸ್ವೀಟ್ ತಗೊಳ್ಳಿ. ಆಯ್ಕಂಡ್ ತಿನ್ನಕ್ಕೆ ಕಾಸಿಲ್ಲ, ಸ್ವೀಟ್ ಹೆಂಗ್ ತಂದೆಪ್ಪ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಸ್ವೀಟ್ ತಗೊಳ್ಳಿ. ಮೊದಲು ನೀ ಹೇಳಪ್ಪ, ಆಮೇಲೆ ತಕತೀನಿ. ನಿಮ್ಮ ಅವ್ನ್ ಮದ್ವೆ ಆಯ್ತಂತೆ, ನಾನು ಅದಕ್ಕೋಸ್ಕರ ಸ್ವೀಟ್ ತಂದಿಲ್ಲ. ಇನ್ನೇನು ನಿಮ್ಮವ್ನಿಗೆ ಇನ್ನೊಂದು ಹೆರಿಗೆ ಆಯ್ತಾ? ಹಾ ಯಾಕೆ ತಂದೆ ಅಂತ ಹೇಳು. ಗೌಡ್ರೆ ನನಗೆ ಬರಬಾರ್ದೆಲ್ಲ ಬಂದೋಯ್ತು. ಅಯ್ಯೋ ಪೊಟ್ಟೆತ್ತದೆ, ಅದಕ್ಕೆ ಹೇಳೋದು ಕೈನ ಬಾಯಿನ ಒಸಿ ಶುದ್ಧವಾಗಿ ಇಟ್ಕೋಬೇಕು ಅಂತ. ಊರೆಲ್ಲ ಮೇದು ಬಾಧೆ ಬರ್ಸ್ಕೊಂಬಿಟ್ಯಾ? ಹಾ ಆದ್ರೂ ನೀ ಸಾಯೋ ವಿಷಯನ ಸ್ವೀಟ್ ಕೊಟ್ಟು ಹೇಳ್ಕೊತಾ ಇದೆ ಅಲ್ಲ, ನೀ ಧೈರ್ಯನ ನಾ ಮೆಚ್ಕೊಂಬಿಟ್ಟು ಬುಡ್ಡ. ಹಾ ರೀ ಗೌಡ್ರೆ, ಏನೇನ ತಿಳ್ಕೊಬೇಡಿ. ನನಗೆ ಬರಬಾರದೆಲ್ಲ ಬಂದಿದೆ ಅಂದ್ರೆ ಕಾಯಿಲೆ ಬಂದಿದೆ ಅಂತ ಅರ್ಥ ಅಲ್ಲ. ಮತ್ತೆ ಅದೇನು ಬುಡ್ಸೋಳು? ನನಗೆ ಬರ್ಬೇಕಾಗಿರೋ ದುಡ್ಡಿನ ಜೊತೆಗೆ ಬರ್ದೇ ಇರೋ ಬಡ್ಡಿನೂ ಬಂದ್ಬಿಟ್ಟಿದೆ. ಏನ್ ನಿನ್ನ ಮಾತನಾಡ್ತಾ? ನನಗೆ ಬರ್ಬೇಕಾದ ಹಳೆ ಸಂಬಳ ಜೊತೆಗೆ ಬಡ್ಡಿನೂ ಸೇರಿಸ್ಕೊಟ್ರು. ನಾನು ಕೊಡ್ಬೇಕಾ ಸಂಬಳನ ಬಡ್ಡಿ ಸಮೇತ ಕೊಟ್ಟು ಪುಣ್ಯಾತ್ಮ ಯಾರಪ್ಪ? ಬೇರೆ ಯಾರು ಅಲ್ಲ, ನಿಮ್ಮ ಹೊಸ ಅಪ್ಪ. ಕೊಡಿಲಿ. ನರ ಸತ್ತವನ್ನ ನಮ್ಮ ಅಪ್ಪ ಅಂದಯ. ರೀ ಗೌಡ್ರೆ ನಿಲ್ಲಿಸ್ರಿ. ಸತ್ತು ಹೇಳಿದ್ರಾಗ ಸಹಿತ ನಡ್ದಂಗೆ ಆಡ್ತೀರಾ? ಆ ಕೋಣಪ್ಪ ಎಂತ ಮನುಷ್ಯ,
ನಿಮಗೆ ಯಾರು ಬೈಬಾರ್ದು ಅಂತ ನೀವು ಕೊಡ್ಬೇಕಾಗಿರೋ ಸಾಲನ್ನೆಲ್ಲ ಬಡ್ಡಿ ಸಮೇತ ಚುಪ್ತ ಮಾಡಿರೋಂಥ ಮಹಾನ್ ವ್ಯಕ್ತಿ ಅಂತ ಅಪ್ಪಂಗೆ ಇಂಥ ಮಗನ ರೀ ಗೌಡ್ರೆ ಇನ್ನೊಂದೇಟ್ ನನ್ನ ಮೇಲೆ ಬಿದ್ರೆ 45 ವರ್ಷದ ಮಗಂಗೆ 25 ವರ್ಷದ ಅಪ್ಪ ಇದ್ದಾನೆ ಅಂತ ಟಿವಿಲಿ ಹಾಕ್ಸ್ಬಿಡ್ತೀನಿ. ನಾನು ಅನ್ಸಲ್ಲ, ಟಿವಿ ಅವ್ರು ಅನ್ನಿಸ್ತಾರೆ. ಗೌಡ್ರೆ ಯಾನೋ ಮಾತಾಡ್ಬೇಕು ಅಂತ ಕರೆಸ್ಬಿಟ್ಟು ಯಾಕೆ ಮೂಗ್ ಬಸವಣ್ಣಂಗೆ ನಿಂತಿದ್ದೀರಿ? ಚೆಲ್ವಿ ಅವರೇ, ಇಷ್ಟು ದಿನ ನೀವು ಕೇಳ್ದದ್ನೆಲ್ಲ ಇಲ್ಲ ಅಂತ ಈಡೇರಿಸ್ಕೊಂಬಂದಿನಿ. ಇವತ್ತು ನಂದು ಒಂದೇ ಒಂದು ಕೋರಿಕೆ ಈಡೇರಿಸ್ಕೊಡಿ. ನಮ್ದು ಕೋಣಗಳು ಸಾಕಿರೋ ವಂಶ, ಅದೇನ್ ಕೋರಿಕೆ ಅಂತ ಕೇಳಿ ನಾನು ಈಡೇರಿಸ್ತೀನಿ. ಚೆಲ್ವಿ ಅವರೇ, ನಿನ್ನೆ ಆದ ಎಡವಟ್ಟಿಂದ ನಾನು ಎಲ್ಲೂ ತಲೆ ಎತ್ಕೊಂಡೆ ಓಡಾಡಕ್ಕಾಯ್ತಾ ಇಲ್ಲ. ನೋಡಿದವರೆಲ್ಲ ರೇಗಿಸ್ತಾವ್ರೆ. ಯಾನಂತ ಗೌಡ್ರೆ? ಕ್ವಾಣಪ್ಪ ಗೌಡ್ನಪ್ಪ ಅಂತ. ಇಷ್ಟೊತ್ತನೇ ಹೇಳ್ತವ್ರೆ, ಅದಕ್ಕೆ ಯಾಕೆ ಬೇಜಾರಾಗ್ತಿರ ಬಿಡಿ. ಚೆಲ್ವಿ ಅವರೇ, ನೀವು ಹಿಂಗೆ ಹೇಳ್ಬೇಡಿ. ಯಾಕೆ ಹೇಳ್ಬಾರ್ದು ಗೌಡ್ರೆ? ನನ್ನ ವಯಸ್ಸನ ನಿಮ್ಮ ತಮ್ಮನ ವಯಸ್ಸನ? ಗೌಡ್ರೆ, ತಾಳಿ ಕಟ್ಟದ್ಮ್ಯಾಗ ವಯಸ್ಸಿನ ವ್ಯತ್ಯಾಸ ಬರಕಿಲ್ಲ, ಸಂಬಂಧ ಅಷ್ಟೇ ಮುಖ್ಯ. ಅಯ್ಯೋ, ಈ ಸಂಬಂಧದ ವಿಷಯ ಮಾತಾಡೋದು ಬಿಟ್ಬಿಟ್ಟು ನಿಮ್ಮ ತಮ್ಮನ ನಿಮ್ಮ ಒಟ್ಟಿಗೆ ಕರ್ಕೊಂಡು ಹೋಗಿ. ಯಾನ್ ಗೌಡ್ರೆ ನಿಮ್ ಮಾತಿನ ಅರ್ಥ? ಕಟ್ರ ತಾಳಿನ ಕಿತ್ತಸ್ಬಿಟ್ಟು ನಿಮ್ಮ ತಮ್ಮನ ನಿಮ್ಮ ಒಟ್ಟಿಗೆ ಕರ್ಕೊಂಡು ಹೋಗಿ ಅಂತ. ಗೌಡ್ರೆ, ಬೇಕು ಅಂದಾಗ ಕಟ್ಕೊಳಕ್ಕೆ, ಬ್ಯಾಡ ಅಂದಾಗ ಬಿಸಾಕಕ್ಕೆ ತಾಳಿ ಏನು ನೀವ್ ಕಟ್ಕೊಂಡಿರೋ ಉಡ್ದಾರ ಅನ್ಕೊಂಡಿದ್ದೀರಾ? ಅಂದ್ರೆ ನಾನು ನಿಮ್ಮ ತಮ್ಮನ್ನ ಅಪ್ಪ ಅಂತ ಬೀದಲೆಲ್ಲ ಹೇಳ್ಕೊಂಡು ಓಡಾಡ್ಬೇಕು ಅಂದರೆ? ಅದೆಲ್ಲ ನಿಮ್ಮಿಷ್ಟ ಗೌಡ್ರೆ, ಅದಕ್ಕೂ ನಂಗೂ ಯಾವುದೇ ಸಂಬಂಧ ಇಲ್ಲ. ಒಂದ್ ಗಂಡು ಒಂದ್ ಹೆಣ್ಣಿಗೆ ತಾಳಿ ಕಟ್ಟಿದ್ಮೇಲೆ ಕೊನೆವರೆಗೂ ಜೊತೆಗಿರ್ಬೇಕು ಅಂತ ನಮ್ ಸಂಪ್ರದಾಯನೇ ಹೇಳ್ತದೆ. ನಿಮ್ ಕೊನೆ ನಿರ್ಧಾರ? ನನ್ ತಮ್ಮ ಕ್ವಾಣಪ್ಪ ನಿಮ್ ಮಟ್ಟಿಲೇ ಇರ್ಬೇಕು, ಇರ್ತಾನೆ. ನೀವ್ ಅವನ್ನ ಅಪ್ಪ ಅಂತ ಕರಿಬೇಕು, ಅಲ್ಲ ಅಪ್ಪ. ಮಗನ ಅಪ್ಪಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋ ನೀನ. ಮಗೀಗಾದ್ರೆ ತೆಗೆದು ಮಕ್ ಹೊಡೆದಾಕ್ ಕೊಡ್ತೀನಿ. ನಿಂದಿಂದ ನನ್ನ ಜೀವನದಲ್ಲಿ ಆಗದಾರ ಅವಮಾನ ಎಲ್ಲ ಆಗೋಯ್ತು. ನನ್ನಿಂದ ಹೊಂತ ಅವಮಾನ ಏನಾಗೋತಪ್ಪ ನಿನಗ? ನಿನ್ನ ವಯಸ್ಸೇನ ನನ್ನ ವಯಸ್ಸೇನ? ನಿನ್ನ ನಾನು ಅಪ್ಪ ಅನ್ಕೊಂಡು ಬೀದಲ್ಲಿ ಸಾರ್ಕೊಂಡು ಹೋಗ್ಬೇಕಾ? ಅಲ್ಲೇ ಇವನ ಅಪ್ಪಗ ಅಪ್ಪ ಅಂದ್ರೆ ಏನ್ ತಪ್ಪಕತೆ? ಇನ್ನೊಂದ್ಸತ ಅಪ್ಪ ಗಿಪ್ಪ ಅಂದ್ರೆ ತಪ್ಪ ತಗೊಂಡು ತಲೆ ಮೇಲೆ ತಕ್ಕೊಡ್ತೀನಿ ನೋಡು. ಇವತ್ತಿಂದಾನೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅನ್ಕೊಂಡು ಹಟ್ಟಿ ಪುಟ್ಟಂಟೋರ್ ಸರಿ. ಇಲ್ಲ ಅಂದ್ರೆ ನಾನೇ ನಿನ್ನ ಶಿವ ಅನ್ನಿಸ್ಬಿಡ್ತೀನಿ. ಮಗನ ಹೆತ್ತೋರ್ಗೆ ಹೆಗ್ಣ ಮುದ್ದಂದಂಗ ನೀ ನನ್ನ ಹೊಡಿ ಬಡಿ ಅದು ನನಗೆ ಚಂದನ. ನನ್ನ ಹುಟ್ಟಿಗ ನೀನು ಕಾರಣ ಅಲ್ಲ. ಒದರಾಡಕ್ ಹೋಗ್ಬೇಡು. ನೀವು ಒದರಾಡಿದ್ರ ನನ್ನ ಕಳ್ಳು ಚುರ್ರ ಅಂತತಿ. ನೀ ನನಗ ದೇವ್ರು ಕೊಟ್ಟು ಮಗನಪ್ಪ. ಅಯ್ಯೋ ಕೊಟ್ಟೆತ್ತದೆ. ಅಪ್ಪ ಅನ್ಬೇಡ ಅಂದ್ರು ಅಪ್ಪ ಅಪ್ಪ ಅಂದಯ್ಯ. ಇವತ್ತು ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಿಂತ್ಕೋ. ನೀನ್ ಯಾರ ಮೇಲೆ ಕೈ ಮಾಡ್ತಿದ್ಯ ಅಂತ ಜ್ಞಾನ ಇದೆಯಲ್ಲ ನಿಂಗೆ? ಇನ್ಯಾರ ಮೇಲೆ ಕೈ ಮಾಡ್ಲೇವ? ನಾನು ನಿನ್ನನ್ನು ಬೀದಲ್ಲಿ ತಲ ಎತ್ಕೊಂಡು ಓಡದಾಡ ಮಾಡೋಣಲ್ಲ, ಈ ಕ್ವಾಣಪ್ಪನ ಮೇಲೆ ಕೈ ಮಾಡ್ತಾವ್ನಿ. ಮುಚ್ಚಲ ಬಾಯಿನ ಸಾಕು. ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನನಗೆ ತಾಳಿ ಕಟ್ಟಿರೋ ಗಂಡ, ಇದು ಅವ್ರು ಕಟ್ಟಿರೋ ನನ್ ಗಂಡ. ನನಗೆ ಗಂಡ ಅಂದ್ಮ್ಯಾಕೆ ನಿನಗೆ ಅಪ್ಪ ಕಲ, ಅಪ್ಪನ ಮೇಲೆ ಕೈ ಮಾಡ್ತೀಯಾ? ನೀನು ಇವನ್ನ ಗಂಡ ಅಂತ ಒಪ್ಕೊಬಿಟ್ಯಾ? ಕತ್ಲಲ್ಲೋ ಬೆಳಕಲ್ಲೋ ನನಗೆ ಮಾಂಗಲ್ಯ ಧಾರಣೆ ಮಾಡವ್ರೆ. ಆಗಿದ್ದ ಆಗೋಗದೆ, ನೀನ್ ಅವ್ರನ್ನ ಅಪ್ಪ ಅಂತ ಒಪ್ಕೊಳ? ಶಂಕರೇಶ್ವರ, ಇಂಥ ಮಾತನ್ನ ಕೇಳಿಸ್ಕೊಳಕ್ಕಿಂತ ಆಕಾಶದಲ್ಲಿ ಗರುಡ. ನಾನಾಗ್ಬಾರ್ದ ಕಿವುಡ? ಇದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏ ಕ್ವಾಣಪ್ಪ, ತಾಳಿ ಕಟ್ಟರು ಎಮೋಷನ್ ಮೇಲೆ ನಮ್ಮವ್ವ ನಿನ್ನ ಗಂಡ ಅಂತ ಒಪ್ಕೊಂಡಿರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಅಪ್ಪ ಅಂತ ಒಪ್ಕೊಳ್ಳಲ್ಲ. ದನಕಾಯವನೆ, ನಿನ್ಗೆ ಒಂದ್ಕಿಂತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಇವ್ರನ್ನೇ ಅಪ್ಪ ಅಂತ ಒಪ್ಕೊಳ್ಳ? ನೋಡ ಮಗ್ಗ ಇದೆಲ್ಲ ಗೊತ್ತಾಗಂಗಿಲ್ಲ. ಇವತ್ತಲ್ಲ ನಾಳೆ ಅರ್ಥ ಮಾಡ್ಕೊಂಡು ಮುಂದೆ ಅಪ್ಪ ಅಂತ ಅನ್ಬಿಡ. ನಾನು ಈ ಕ್ವಾಣಪ್ಪನ ಅಪ್ಪ ಅನ್ಬೇಕಾ? ಹೆಂಗು ಕೋಣಪ್ಪ ಅಂತಿದೆ, ಕೋಣನ್ ಬಿಟ್ಬಿಡು, ಅಪ್ಪ ಅಂತ ಹೇಳು. ನಾನು ಇವನ್ನ ಅಪ್ಪ ಅನ್ಬೇಕು ಅಂತಾದ್ರೆ ಇವನ್ನ ಸಾಯಿಸಕ್ ತಂದಿರೋ ಚಾಕುಲಿ ನಾನೇ ಚುಚ್ಕೊಂಡು ಸತ್ತೋಗ್ಬಿಡ್ತೀನಿ. ಹೇಳಿತರ ಸಾಯ್ತಿದ್ರಲ್ಲ, ನಾಚಿಕೆ ಆಗಲ್ವಾ? ಇನ್ನೇನು ಮಾಡ್ಲಿ ಅಣ್ಣಪ್ಪನವ್ರೆ, ನನಗೆ ಬೇರೆ ದಾರಿ ಯಾವುದೂ ಇಲ್ಲ. ನನ್ನ ಪಾಡೆ ನನ್ನ ಬಿಟ್ಬಿಡಿ. ಬಾವು, ನಾನು ಜಾನಿಯವ್ರು ಸೇರ್ಕೊಂಡು ಅತ್ತೆಗೆ ಕ್ವಾಣಪ್ಪನ ಕೈಲಿ ತಾಳಿ ಕಟ್ಸಿದ್ದು ನೀವು ಸಾಯ್ಲಿ ಅಂತ ಅಲ್ಲ. ಅಂದ್ರೆ ಇವ ನನಗೆ ಮಿಸ್ ಆಗಿ ತಾಳಿ ಕಟ್ಟಿದ ಅಲ್ವಾ? ಇಲ್ಲ ಆಂಟಿ, ನಾವೇ ಬೇಕು ಅಂತ ತಾಳಿ ಕಟ್ಸಿದ್ದು. ಅಣ್ಣಪ್ಪನವ್ರೆ, ಯಾಕಿಂತ ಮೋಸ ಮಾಡಿದ್ರಿ? ಬಾವು, ನೀವು ಇದೇ ತರ ಪ್ಲಾನ್ ಮಾಡ್ಕೊಂಡು ನಂಗೆ ಮೋಸ ಮಾಡ್ಬೇಕು ಅನ್ಕೊಂಡಿರ್ಲಿಲ್ವಾ?
ಏನ್ ನಿನ್ನ ಮಾತನಾಡ್ತಾ? ನೀವು ಅತ್ಯವ ಆ ಕ್ವಾಣಪ್ಪಗೆ ನನ್ನ ಗಂಟಾಕ್ಬೇಕು ಅಂತ ಮಾತಾಡ್ಕೊಂತ ಇದ್ದಿದ್ದನ್ನ ನಾ ಕೇಳಿಸ್ಕೊಂಡು ಅದನ್ನೇ ನಾನು ಹೋಗಿ ಜಾನಿಯವ್ರಿಗೆ ಹೇಳ್ದಿ. ಅವರು ಸೂರ್ಯವ್ರ ಜೊತೆಗೆ ಸೇರ್ಕೊಂಡು ನೀವು ಬಿಟ್ ಬಾಣನ್ ನಿಮ್ಗೆ ತಿರುಗಿಸ್ಬಿಟ್ರು. ಇದ್ರ ಅರ್ಥ ಮೋಸದಿಂದ ಮದುವೆ ಮಾಡಿಸಿದ್ರೆ ಎಷ್ಟು ನೋವಾಗುತ್ತೆ ಅಂತ ತಿಳಿಸೋದೇ ಹೊರತು ನೀವು ಸಾಯಲಿ ಅಂತ ಅಲ್ಲ. ಹೂ ಬಾವು, ಇನ್ಮ್ಯಾಕಾದ್ರೂ ಆ ಕ್ವಾಣಪ್ಪನ ವಿಷಯ ಬಿಟ್ಬಿಟ್ಟು ನನ್ನ ಚಂದಾಗಿ ನೋಡ್ಕೊಳ್ಳಿ. ನೋಡ್ಕೋತಾನೆ ಕುಸು, ನೋಡ್ಕೋತಾನೆ. ಆದರೆ ನಾನೊಂದು ಹೆಣ್ಣಾಗಿ ನಿನಗೆ ಮೋಸದ ಮದುವೆ ಮಾಡಕ್ ನೋಡಿದ್ನಲ್ಲ, ನಾನು ಬದುಕಿರಬಾರ್ದು. ಬೇಡ ಬೇಡ ಕನಸ ಹೋಗಪ್ಪ. ನಮ್ಮವ್ವನ್ನ ಕರ್ಸ್ಬಿಟ್ಟು ಪಾರುಗ ಮೋಸ ಮಾಡಿದ್ರೆ ನಾನು ಕಂಡು ಕನ್ಸು ದಿಟ ಆಗ್ಬಿಡ್ತದೆ. ಬಾವು, ಏನಾಯ್ತು? ಯಾಕೆ ಕಿರ್ಚ್ಕೋತಾ ಇದ್ದೀರಿ? ಮುಟ್ಟಬೇಡ, ತಟ್ಟು ಬಿಡ್ತೀನಿ. ಯಾನ್ ಬಡೇನಾ? ಅಲ್ಲ ತೊಡೆನಾ. ಪಾರು ಕೆಟ್ಟ ಕನ್ಸು ಬಿದ್ದುಬಿಡ್ತು. ಯಾನದು? ನಿನಗೂ ಕ್ವಾಣಪ್ಪನಿಗೂ ಮದುವೆ ಮಾಡಿಸ್ಬೇಕು ಅಂತ ಊರಿಂದ ನಮ್ಮ ಅವನ್ನ ಕರೆಸಿ ನಾನೇ ಮದುವೆ ಗಂಡು ಅಂತ ಸುಳ್ಳು ಹೇಳಿ ನಿನ್ನನ್ನು ಮದುವೆಗೆ ಒಪ್ಪಿಸಿ ತಾಳಿ ಕಟ್ಬೇಕಾರೆ ಕರೆಂಟ್ ತೆಗೆದ್ಬಿಟ್ಟು ಅವನ ಕಲ್ ತಾಳಿ ಕಟ್ಸ್ಬೇಕು ಅನ್ಕೊಂಡಿದ್ದಿ. ನನ್ನ ಕಂಡಾಗೆ ಕರೆಂಟ್ ತೆಗ್ದೆ ಇಟ್ಕಲೆ ಬಡ್ಡಿ ತಾವು ನೀವೆಲ್ಲ ಸೇರ್ಕೊಂಡು ಮಾಡಿಸ್ಬಿಟ್ಟು ಅವನ ಕೈಲಿ ನಮ್ಮ ಅವನಿಗೆ ತಾಳಿ ಕಟ್ಸ್ಬಿಟ್ರಿ. ನಮ್ಮವ್ವ ನಾನು ಹಿಂಗೆಲ್ಲ ಮಾಡ್ಬಿಟ್ನ ಅಂತ ಬೇಜಾರು ಮಾಡ್ಕೊಂಡು ಅವಳ ಚಾಕು ಹಾಕಬಿಟ್ಟ. ಒತ್ತಾರೆ ಒಳ್ಳೆ ಕನ್ಸ್ ಕಂಡಿದ್ದೀರ. ಇದು ನಿನಗೆ ಒಳ್ಳೆ ಕನ್ಸ? ನೀವು ಕನ್ಸಲ್ ಕಂಡಂಗೆ ದಿಟ್ಟವಾಗ್ಲೂ ನನ್ನೇನ ಏಮಾರ್ಸಕ್ ನೋಡಿದ್ರೆ ನೀವು ಕನ್ಸಲ್ ಕಂಡಿದ್ದೀನ ನನ್ನ ಅನ್ಸಲ್ ನಿಜ ಮಾಡ್ಬೇಕಾಯ್ತದೆ. ಅನ್ಸದೆಯಾ?